ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಮ್ಮ ದೇಶದ ಹೊಸ ಬ್ರ್ಯಾಂಡ್ AI ಪ್ಲಸ್ ಬ್ರ್ಯಾಂಡ್ ಹೆಸರೇ AI ಪ್ಲಸ್ ಅಂತ. ಇವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ನೋವಾ 5G ಮತ್ತು ಇನ್ನೊಂದು ಪಲ್ಸ್ ಅಂತ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಈ ಒಂದು ಬ್ರ್ಯಾಂಡನ್ನು ರಿಯಲ್ಮಿಯನ್ನು ಕಟ್ಟಿ ಬೆಳೆಸಿದಂಥ ಮಾಧವ್ ಸೇಠ್ ಅವರು ಶುರು ಮಾಡಿರುವಂಥದ್ದು. ನಾನಿವತ್ತು ಈ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ಈ ಎರಡೂ ಸ್ಮಾರ್ಟ್ಫೋನ್ಗಳ ಸೇಲ್ ಇದೇ ಜುಲೈ 12ನೇ ತಾರೀಕಿಂದ ಶುರುವಾಗುತ್ತೆ. ನೀವೇನಾದರೂ ಲಾಂಚ್ ಆಫರ್ನಲ್ಲಿ 12 ಅಥವಾ 13ನೇ ತಾರೀಕು ತಗೊಂಡ್ರೆ ಈ ಒಂದು ನೋವಾ 5G ಫೋನ್ನ ಕೇವಲ 7,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ಮತ್ತು ಈ ಪಲ್ಸ್ 4G ಫೋನ್ನ ಕೇವಲ 4,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 4,500 ರೂಪಾಯಿಗೆ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಎರಡು ಬಾಕ್ಸ್ಗಳು ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ಗಳು ಆ್ಯಕ್ಚುಲಿ ಸದ್ಯಕ್ಕೆ ಫ್ಲಿಪ್ಕಾರ್ಟ್ನಲ್ಲಿ ಅವೈಲಬಲ್ ಇದೆ. ಫ್ಯೂಚರ್ನಲ್ಲಿ ರಿಟೇಲ್ ಸ್ಟೋರ್ಗೂ ಸಹ ತೊಗೊಂಬರ್ತಾರಂತೆ. ಈ ಎರಡು ಫೋನ್ಗಳ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಎರಡರಲ್ಲೂ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇನ್ನು ಚಾರ್ಜರಿಗೆ ಬಂತು ಅಂದರೆ ನೋವಾ 5Gದು ಹೈಯೆಸ್ಟ್ ವೇರಿಯಂಟ್ ಬಾಕ್ಸ್ ಒಳಗೆ ನಮಗೆ 18 ವ್ಯಾಟ್ನ ಚಾರ್ಜರ್ ಸಿಕ್ಕರೆ ಪಲ್ಸ್ ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರನ್ನು ಕೊಟ್ಟಿದ್ದಾರೆ. ಆ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ನಂತರ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಈ ಎರಡು ಬಾಕ್ಸ್ ಒಳಗೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಓಕೆ, ಫಸ್ಟು ಈ ನೋವಾ 5G ಫೋನ್ ಬಗ್ಗೆ ಮಾತಾಡೋಣ. ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. 196 ಗ್ರಾಮ್ ವೆಯ್ಟ್ ಇದೆ ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಳ್ಳೆ ವಿಷಯ. ಟಿಯರ್ ಡ್ರಾಪ್ ನಾಚ್ ನಮಗೆ ಸಿಗ್ತಾ ಇದೆ. ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸಿ ಫಿನಿಶು, ಡ್ಯೂಯಲ್ ಟೋನ್ ಫಿನಿಶು, ಪ್ರೀಮಿಯಮ್ ಆಗಿ ಕಾಣುತ್ತೆ. 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲಾಶು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಪವರ್ ಬಟನ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದ್ರ ಮೇಲ್ಗಡೆ ಡಿಫ್ರೆಂಟ್ ಕಲರ್ ಕೋಟಿಂಗನ್ನು ಸಹ ಮಾಡಿದ್ದಾರೆ. ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟನ್ನು ಕೊಟ್ಟಿದ್ದಾರೆ. ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಫೋನಲ್ಲಿ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ಈ ಫೋನ್ ಸದ್ಯಕ್ಕೆ 5 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ನಾಚ್ ಅಂದರೆ ಟಿಯರ್ ಡ್ರಾಪ್ ನಾಚನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೂಪರ್ ವಿಷಯ. 120 ಹರ್ಟ್ಸ್ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಟಿಪಿಕಲಿ 450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಮತ್ತು ಇದರಲ್ಲಿ ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗ್ ಸಹ ಇದೆಯಂತೆ. ಪಿಕ್ಸೆಲ್ ಡೆನ್ಸಿಟಿ ಎಲ್ಲ ಪರವಾಗಿಲ್ಲ ಅಂತೀನಿ, ಆಯಿತಾ. ಫುಲ್ HD+ ಕೊಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತವೆ. 6GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 128GB ಸ್ಟೋರೇಜು. ಅಪ್ ಟು 1 TB ತನಕ ಸ್ಟೋರೇಜನ್ನು SD ಕಾರ್ಡ್ ಮುಖಾಂತರ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಜೊತೆಗೆ ಇವರೆಲ್ಲೂ ಕೂಡ ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪನ್ನು ಸ್ಪೆಸಿಫೈ ಮಾಡಿಲ್ಲ. ಮೋಸ್ಟ್ಲಿ eMMC ಸ್ಟೋರೇಜು ಮತ್ತು LPDDR4X ರ್ಯಾಮ್ ಇರಬಹುದು ಅಂತ ಅನಿಸುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಹೊಸ ಪ್ರೋಸೆಸರ್ ಇದೆ. ಯೂನಿಸಾಕಿಂದು T8200 ಪ್ರೋಸೆಸರ್. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಈ ಪ್ರೊಸೆಸರ್ನ ಹೊಂದಿರುವಂಥ ನಮ್ಮ ದೇಶದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಕೂಡ ಹೌದು. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಅನ್ಬಿಲಿಯಬಲ್ ಅಂತ ಅನ್ನಿಸ್ತು. 3,97,000 7,500 ರೂಪಾಯಿಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನಿಸ್ತು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ HD ಅಪ್ ಟು ಹೈ ತನಕ ಹೋಗುತ್ತೆ. ಒಂದು ಲೆವೆಲಿಗೆ ಪ್ಲೇಯಬಲ್ ಇದೆ, ಆಯಿತಾ. ಫಸ್ಟ್ ಆಫ್ ಆಲ್ ಗೇಮರ್ಸ್ಗಳಿಗಲ್ಲ. ಸೊ ನೀವು ಆರಾಮಾಗಿ ಡೇ ಟು ಟಾಸ್ಕು, ಸಣ್ಣ ಪುಟ್ಟ ಗೇಮ್ಸ್ಗಳು, ನಾರ್ಮಲ್ ಯೂಸೇಜ್ಗೆ, ಮೀಡಿಯಾ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೊಬೋದು. ಫ್ರೀ ಫೈರ್ನ ಆರಾಮಾಗಂತೂ ಆಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ನ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ, 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಅಂತೀನಿ, ಆಯಿತಾ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 5 MPದು ಸೆಲ್ಫಿ ಕ್ಯಾಮ್ರಾ ಇದೆ. ಇದು ಓಕೆ ಅಂತ ಏನು ಇದನ್ನಲ್ಲ, ಪರವಾಗಿಲ್ಲ ಅಂತೀನಿ. ಸ್ಕ್ರೀನಲ್ಲಿ ಫ್ಲ್ಯಾಶ್ ಕೂಡ ಆಗುತ್ತೆ.
ಇನ್ನೂ ನಂಗೆ ಅನ್ನಿಸ್ದಂಗೆ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಹೊಸ ಬ್ರ್ಯಾಂಡು ಫ್ಯೂಚರಲ್ಲಿ ಆಗ್ತಾರೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಕೆಲವೊಂದು AI ಅನೌನ್ಸ್ಮೆಂಟನ್ನು ಮಾಡುತ್ತೆ, ಅಂದರೆ ಪ್ರೋಸೆಸ್ ಮಾಡುತ್ತಂತೆ. ನ್ಯಾಚುರಲ್ ಲೈಟಿಂಗ್ ರೀತಿ ನಿಮಗೆ ಔಟ್ಪುಟನ್ನು ಕೊಡುತ್ತಂತೆ. ಆಟೋ HDR ಆಪ್ಷನ್ ಇದೆ. ಬ್ಯಾಕ್ಗ್ರೌಂಡ್ ಬ್ಲರನ್ನು ಮಾಡುತ್ತೆ. ಒಂದು ಲೆವೆಲಿಗೆ ಓಕೆ ಇದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ರೇರ್ ಕ್ಯಾಮ್ರಾ ಇದ್ರದ್ದು 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಮತ್ತು ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS. ಈ ಪ್ರೈಸ್ ರೇಂಜಿಗೆ 4K ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ತುಂಬ ಆಕ್ಯುರೇಟ್ ಆಗಿದೆ. ಫೇಸ್ ಅನ್ಲಾಕ್ ಸಹ ಕೊಟ್ಟಿದ್ದಾರೆ, ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಮತ್ತು ವೈಡ್ ವೈನ್ L3 ಸೆಕ್ಯೂರಿಟಿ ಇದೆ ಆಯಿತಾ. HD ಕಂಟೆಂಟ್ ಪ್ಲೇ ಮಾಡೋದಕ್ಕಾಗೋದಿಲ್ಲ. OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ನೆಕ್ಸ್ಟ್ ಕ್ವಾಂಟಮ್ OS ಆಯಿತಾ. ಸೊ ಇದೊಂದು ರೀತಿ ನಮ್ಮ ದೇಶದ OS ಅಂತೆ. ಇದರಲ್ಲಿರುವಂಥ ಡಾಟಾ ನಮ್ಮ ದೇಶದಲ್ಲೇ ಸ್ಟೋರ್ ಆಗುತ್ತಂತೆ ಆಯಿತಾ. ಬೇರೆ ಬ್ರ್ಯಾಂಡ್ಗಳದೆಲ್ಲ ಹೊರಗಡೆ ಹೋಗುತ್ತೆ ಆಬ್ವಿಯಸ್ಲಿ. ಸೊ ಈ ಮಾಧವ್ ಸೇಠ್ ಅವ್ರು ಹೇಳೋ ಪ್ರಕಾರ ಕಂಪ್ಲೀಟ್ ಡಾಟಾ ನಮ್ಮ ದೇಶದಲ್ಲೇ ಸ್ಟೋರ್ ಆಗುತ್ತೆ, ಸೊ ಸೇಫ್ ಆಗಿರುತ್ತೆ ಅಂತ ಅಂತಾರೆ. ಕ್ಲೀನ್ OS, ಯಾವುದೇ ಬ್ಲೋಟ್ವೇರ್ಸ್ ಇಲ್ಲ. OS ಹೆವಿ ಸ್ಮೂತ್ ಆಗಿದೆ, ಸದ್ಯಕ್ಕೆ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಂಪ್ರೆಸಿವ್ OS. ಎಷ್ಟು ವರ್ಷ ಅಪ್ಡೇಟ್ ಕೊಡ್ತಾರೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಪ್ರೈಸ್ ಅಂದರೆ ಯೂಶ್ವಲಿ ಯಾರು ಕೂಡ ಕೊಡಲ್ಲ ಅಪ್ಡೇಟ್ನ, ಮೋಸ್ಟ್ ಇವರು ಕೊಡಲ್ಲ ಅಂತ ಕಾಣುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಮತ್ತು ಬಾಕ್ಸ್ ಒಳಗೆ ಹೈಯೆಸ್ಟ್ ವೇರಿಯಂಟಲ್ಲಿ 18 ವ್ಯಾಟ್ನ ಚಾರ್ಜರ್ ಸಿಗುತ್ತೆ. ಈ ಫೋನ್ ಕೂಡ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಬೇಸ್ ವೇರಿಯಂಟಲ್ಲಿ 10 ವ್ಯಾಟ್ನ ಚಾರ್ಜರ್ ನಿಮಗೆ ಬಾಕ್ಸ್ ಒಳಗೆ ಸಿಗುತ್ತೆ. ಇದರಲ್ಲಿ ಅವ್ರು ಹೇಳೋ ಪ್ರಕಾರ ಸ್ಮಾರ್ಟ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಕೂಡ ಇದೆಯಂತೆ, ಒಂದು ಒಳ್ಳೆ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ವಾಲ್ಯೂಮು ಪರವಾಗಿಲ್ಲ, ಅಂತ ಹೆವಿ ಜೋರಾಗಿ ಏನು ಕೇಳಲ್ಲ, ಬಟ್ ಸ್ಪೀಕರ್ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 5 ನಮಗೆ ಸಿಗ್ತಾ ಇದೆ, ಡ್ಯುಯಲ್ ಬ್ಯಾಂಡು. ಬ್ಲೂಟೂತ್ 5.0 ಕೊಟ್ಟಿದ್ದಾರೆ. 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಇನ್ನು ಅವಶ್ಯಕತೆ ಇರುವಂಥ ಕೆಲವೊಂದು ಬೇಸಿಕ್ ಸೆನ್ಸರ್ಸ್ ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. 7,500 ರೂಪಾಯಿಗೆ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಅದು ಕೂಡ ಮೊದಲನೇ ಸ್ಮಾರ್ಟ್ಫೋನು, ಚೆನ್ನಾಗೇ ಬಿಲ್ಡ್ ಮಾಡಿದರೆ ಪರವಾಗಿಲ್ಲ ಅಂತೀನಿ ಆಯಿತಾ. ಸರ್ವಿಸ್ ಸೆಂಟರ್ಗಳ ಬಗ್ಗೆ ಕೊನೆಗೆ ಮಾತಾಡ್ತೀನಿ. ಸೊ ನೆಕ್ಸ್ಟು ಈ 4G ಫೋನ್ ಬಗ್ಗೆ ಮಾತಾಡೋಣ. ಬರೀ 4,500 ರೂಪಾಯಿಗೆ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಅನ್ಬಿಲಿಯಬಲ್ ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. 4,500 ರೂಪಾಯಿಗೆ ಒಂದು ಫೋನ್ ಸಿಗ್ತಾ ಇದೆ ಅಂತ ಅಂದರೆ ಏನೆಲ್ಲ ಇರ್ಬೋದು ಬನ್ನಿ ತಿಳ್ಕೊಳ್ಳೋಣ. ಈ ಫೋನು 193 ಗ್ರಾಮ್ ವೆಯ್ಟ್ ಇದೆ, ಮತ್ತು 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲೂ ಕೂಡ ಗ್ಲಾಸು ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚುವಲ್ ಕ್ಯಾಮ್ರಾ, ಬಾಟಮ್ ಬೇಸಲ್ಲಿ ಕೂಡ ಜಾಸ್ತಿ ಇದೆ. ಫ್ರಂಟಿನ ಚೆನ್ನಾಗಿ ಕಾಣುತ್ತೆ 4,500 ರೂಪಾಯಿಗೆ. ಇಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಯುನೀಕ್ ಡಿಸೈನ್, ಪ್ರೀಮಿಯಂ ಅನ್ಸುತ್ತಾ ಇದೆ. ಕಡಿಮೆ ದುಡ್ಡಿನ ಫೋನ್ ಅಂತ ನಿಜ ಅನ್ಸಲ್ಲ. 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲಾಶು, USB Type-C ಪೋರ್ಟ್ ಇದೆ. ಇದರಲ್ಲೂ ಹೆಡ್ಫೋನ್ ಜಾಕ್ ಇದೆ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿದ್ದಾರೆ. ಈ ಫೋನ್ ಕೂಡ 5 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲೂ ಕೂಡ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.75 ಇಂಚಿನ HD+ ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟು, 4,500 ರೂಪಾಯಿಗೆ. ಹೆವಿ ಬ್ರೈಟ್ ಆಗಿದೆ ಒಂದು ಲೆವೆಲ್ಗೆ, 450 ನಿಟ್ಸ್ನ ಟಿಪಿಕಲ್ ಬ್ರೈಟ್ನೆಸ್. ಬಿಸಿಲಿಗೆ ಹೋದರೂ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾರೆ. 4GB 64GB, 8GB 128GB, ಅಪ್ ಟು 1 TB ತನಕ ಸ್ಟೋರೇಜನ್ನು SD ಕಾರ್ಡ್ ಮುಖಾಂತರ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಮತ್ತು ನಂಗನಿಸ್ದಂಗೆ ಇದರಲ್ಲೂ ಕೂಡ LPDDR4X ಮತ್ತು eMMC ಸ್ಟೋರೇಜ್ ಇರಬಹುದು, ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಯೂನಿಸಾಕಿಂದು T615 ಪ್ರೋಸರ್ ಇದೆ, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ 4G ಪ್ರೋಸರ್. ನಾವು ಅಂತೂ ಬೆಂಚ್ ಮಾರ್ಕನ್ನು ಮಾಡ್ದಂಗೆ 2,74,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಅನ್ಬಿಲಿಯಬಲ್ ರೇಟಿಂಗ್ ಅಂತೀನಿ. 4,500 ರೂಪಾಯಿಗೆ ಇಷ್ಟು ಪವರ್ಫುಲ್ ನಂಗನಿಸ್ದಂಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಕೊಡಲ್ಲ. ಮೋಸ್ಟ್ಲಿ ಈ ಸೇಲ್ ಟೈಮಲ್ಲಿ ಮಾತ್ರ ಇಷ್ಟು ಕಡಿಮೆ ಇರುತ್ತೆ. ತಗೊಳ್ಳೋರು ಈ ಮೊದಲನೇ 2 ದಿನದಲ್ಲೇ ತೊಗೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ಆಯಿತಾ. ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳಿಗಲ್ಲ, ಗೇಮಿಂಗಿಗಲ್ಲ ಆಯಿತಾ. ಬೇಸಿಕ್ ಗೇಮ್ಗಳನ್ನ ಆರಾಮ ಆಡ್ಕೊಬೋದು. BGMI ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ, HDR ಅಪ್ ಟು ಹೈ ತನಕ ಹೋಗುತ್ತೆ. ಫ್ರೀ ಫೈರ್ನ ನಾವು ಆರಾಮಾಗಿ ಆಡ್ಕೊಬೋದು ಈ ಒಂದು ಫೋನಲ್ಲಿ. ಈ ಫೋನ್ನ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ, 2 ಕ್ಯಾಮ್ರಾ ಇದೆ, 50 MP ಮೈನ್ ಸೆನ್ಸಾರ್, EIS ಕೂಡ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಓಕೆ ಅಂತೀನಿ ಆಯಿತಾ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ, ಏನು ಕ್ರೇಜಿ ಫೋಟೋಸ್ ಅಂತ ಅನ್ನಲ್ಲ, ಪರವಾಗಿಲ್ಲ. 5 MP ಸೆಲ್ಫಿ ಕ್ಯಾಮ್ರಾ ಇದೆ, ಕ್ವಾಲಿಟಿ ಅಷ್ಟಕ್ಕಷ್ಟೇ ಅನ್ನಿಸ್ತು. ಇನ್ನು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದರಲ್ಲಿ AI ಅನೌನ್ಸ್ಮೆಂಟ್ ಕೂಡ ಸಿಗ್ತದೆ ನಮಗೆ. ಸೊ ಏನು ಅನೌನ್ಸ್ ಮಾಡೋದೋ ಗೊತ್ತಿಲ್ಲ. ಔಟ್ಪುಟ್ ಸುಮಾರಾಗಿದೆ, ಆ ಸ್ಯಾಂಪಲ್ ನಾನು ನಿಮಗೆ
ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ವೈಡ್ ವೈನ್ L3 ಸೆಕ್ಯೂರಿಟಿ ಇದರಲ್ಲೂ ಕೂಡ ಸಿಗ್ತಾ ಇದೆ. ಇನ್ನು OS ಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ನೆಕ್ಸ್ಟ್ ಕ್ವಾಂಟಮ್ OS, ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡು, ನೋ ಬ್ಲೋಟ್ವೇರ್ಸು, ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ಗಳಿಲ್ಲ, ತುಂಬ ಸ್ಮೂತಾಗಿ ಸದ್ಯ ಕೆಲಸವನ್ನು ಮಾಡ್ತಾ ಇದೆ. OS ಅಪ್ಡೇಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟಲ್ಲಿ ಈ ಫೋನ್ ಫಾಸ್ಟ್ ಚಾರ್ಜ್ ಆಗುತ್ತೆ. ಬಟ್ ಬಾಕ್ಸ್ ಒಳಗೆ 10 ವ್ಯಾಟನ್ನು ಕೊಟ್ಟಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿ ವೈಫೈ 5 ಸಪೋರ್ಟ್ ಇದೆ ಈ ಪ್ರೈಸ್ ರೇಂಜಿಗೆ, ಸೂಪರ್ ವಿಷಯ. ಡ್ಯುಯಲ್ ಬ್ಯಾಂಡು, ಬ್ಲೂಟೂತ್ 5.0 ಸಪೋರ್ಟ್ ಮಾಡುತ್ತೆ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ. ಇನ್ನು ಸರ್ವಿಸ್ ಸೆಂಟ್ರಿಗೆ ಬಂತು ಅಂದರೆ ನಮ್ಮ ದೇಶದಾದ್ಯಂತ ಈ ಎರಡೂ ಸ್ಮಾರ್ಟ್ಫೋನ್ಗಳಿಗೆ ಸುಮಾರು 280ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ಗಳಿದೆ. 250ಕ್ಕಿಂತ ಹೆಚ್ಚು ಸಿಟಿಗಳಲ್ಲಿ ಇದು ಅವೈಲಬಲ್ ಇದೆ. ಮತ್ತು ಆಗಲೇ ಹೇಳಿದಂಗೆ ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸದ್ಯಕ್ಕೆ ಅವೈಲಬಲ್ ಇರುತ್ತೆ. ಆಮೇಲೆ ರಿಟೇಲ್ ಸ್ಟೋರ್ನಲ್ಲೂ ಕೂಡ ಬರ್ಬೋದು. ಈವನ್ ಫ್ಲಿಪ್ಕಾರ್ಟ್ ಮಿನಿಟ್ಸು ಮತ್ತು ಶಾಪ್ಸಿಯಲ್ಲೂ ಕೂಡ ಇದು ಅವೈಲಬಲ್ ಇದೆ. ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂದರೆ ಇದೇ ಜುಲೈ 12ನೇ ತಾರೀಕು ನಿಮಗೆ ಫ್ಲ್ಯಾಶ್ ಸೇಲ್ ಶುರುವಾಗುತ್ತೆ. ಯಾರು ಫಸ್ಟ್ ಆರ್ಡ್ರ್ ಮಾಡ್ತೀರಾ ಅವರಿಗೆ ಈ ಒಂದು ಫೋನ್ ಸಿಗುತ್ತೆ. ನೋಡ್ರಪ್ಪ, ಹೊಸ ಬ್ರ್ಯಾಂಡು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಈ ಫೋನ್ ಅದು ಲಾಂಚ್ ಆಗ್ತಿರುವಂಥ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ ಆಯಿತಾ. ಅದರಲ್ಲೂ ಈ ಇನಿಷಿಯಲ್ ಆಫರ್ ಸೇಲ್ ಏನು ನಡೀತಾ ಇದೆ ಆ ಟೈಮಲ್ಲಿ ಬರೀ 4,500 ರೂಪಾಯಿಗೆ 7,500 ರೂಪಾಯಿಗೆ ಕ್ರೇಜಿ ಪ್ರೈಸು, ಕ್ರೇಜಿ ಸ್ಪೆಸಿಫಿಕೇಷನ್. ನಿಮಗೆ ಇಷ್ಟ ಆಯಿತಾ, ನಿಮ್ಗೆ ಒಳ್ಳೆ ಪ್ರೈಸ್ ಅನ್ನಿಸ್ತಾ, ಪರ್ಚೇಸ್ ಮಾಡಿ, ನಾನೇನು ಹೇಳಲ್ಲ. ಇದಿಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.